ಚರ್ಚೆಯನ್ನು ಮಾಡೋಣ. ಮೊದಲನೇದಾಗಿ ಕಾಂಗ್ರೆಸ್ಸಿಂದ ನಟರಾಜಗೌಡರು ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬಿಜೆಪಿಯಿಂದ ಛಲವಾದಿ ನಾರಾಯಣಸ್ವಾಮಿ ಇದ್ದಾರೆ, ವಿಧಾನ ಪರಿಷತ್ ಸದಸ್ಯರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. JDSನಿಂದ ಶ್ವೇತಾ ಯಾದವ್ ಅವರು ಬರ್ತಾರೆ, ಇನ್ನು ಬಂದಿಲ್ಲ. ಆರಂಭ ಮಾಡ್ಬಿಡ್ತೀನಿ. ನಟರಾಜಗೌಡ್ರೆ, ಏನು ಇಷ್ಟೊಂದು ಪ್ರೀತಿ ಉಕ್ಕಿ 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 ಹರಿತಾ ಇದೆ ಶ್ರೀನಿವಾಸ್ ಪ್ರಸಾದ್ ಅವರ ಮೇಲೆ, ಸಿದ್ದರಾಮಯ್ಯನವರಿಗೆ? ಇಲ್ಲ ನೋಡಿ, ಬೇರೆ ಬೇರೆ ಪಕ್ಷಗಳಲ್ಲಿದ್ದರೂ ಕೂಡ ಪರಿಚಯ ಇರಲಿ ಅಪರಿಚಿತರಾಗಲಿ, ಸ್ನೇಹ ವಿಶ್ವಾಸ ಮತ್ತು ಗೌರವ ಕೊಡೋದನ್ನು ಯಾವಾಗಲೂ ಇಟ್ಕೊಬೇಕು. ಆದರೆ ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು, ಸಿದ್ದರಾಮಯ್ಯನವರು 3 ದಶಕಗಳ ಕಾಲ ಒಡನಾಡಿಗಳು, ಒಟ್ಟಿಗೆ ರಾಜಕಾರಣಗಳನ್ನು ಮಾಡಿದ್ದಾರೆ, ಜೊತೆಲಿ ಇದ್ದಂಥವರು. ಕಾರಣಾಂತರದಿಂದ ಅವರು ಆಚೆ ಹೋಗಿದ್ದರು, BJP ಸೇರಿದರು, ಈಗ ನಿವೃತ್ತಿ ಹೊಂದಿದ್ದಾರೆ. ಅವರ ಆರೋಗ್ಯ ಸ್ವಲ್ಪ ಹದಗೆಟ್ಟಿದೆ ಅಂತ ಕೇಳಿಪಟ್ಟಿದ್ದೀವಿ. ಸಿದ್ದರಾಮಯ್ಯನವರು ಒಂದು ಔಪಚಾರಿಕವಾಗಿ ಒಂದು ಗೌರವ ಕೊಡೋ ನಿಟ್ಟಿನಲ್ಲಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ಒಂದು ಚೆನ್ನಾಗಿದೆ, ಕುಶಲೋಪರಿ 2019 ಆಲ್ಮೋಸ್ಟ್ ಅಲ್ಲಿ 7-8 ವರ್ಷ ಆಯಿತು. 19 ಲೋಕಸಭೆ ಗೆದ್ದಿರೋದು, ಅದರ ಮುಂಚಿತವಾಗಿಯೇ 2 ವರ್ಷ ಮುಂಚಿತವಾಗಿಯೇ ಕಾಂಗ್ರೆಸ್ಸನ್ನು ಬಿಟ್ಟು ಬಂದಿರೋದು. ಹೌದು, ಅವಾಗಿಂದನೂ ಇರಲಾರ್ದಂಥ ಪ್ರೀತಿ, ವಿಶ್ವಾಸ, ಕುಶಲೋಪರಿಯನ್ನು ವಿಚಾರಿಸೋದು ಎಲ್ಲವೂ ಕೂಡ ಈಗ ಚುನಾವಣೆಯ ಸಂದರ್ಭದಲ್ಲಿ ಉಕ್ಕಿ 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 ಬರೋದಕ್ಕೆ ಕಾರಣ ಏನು? ಈಗ ಒಂದು ನೀವು ಹೇಳ್ತಿರೋದು ಚುನಾವಣೆಯಿಂದ ಕಾಂಗ್ರೆಸ್ ಲಾಭ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿ ಲಾಭ ಆಗಲಿ, ಒಳ್ಳೇದಾಗಲಿ ನಮ್ಮ ಇಬ್ಬರು ಅಭ್ಯರ್ಥಿಗಳಲ್ಲಿ. ಯಾಕಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರು ಬಹಳ ನಾವು ಚುನಾವಣೆಗೋಸ್ಕರನೇ ಹೋಗಿದ್ದೀವಿ, ಅವರ ಓಟ್ಗಳು ಬೇಕಾಗಿದೆ, ಬೆಂಬಲ ಬೇಕಾಗಿದೆ, ಈಗ ಅದಕ್ಕೋಸ್ಕರನೇ ಹೋಗಿದೀವಿ ಅಂತ. ಅದಕ್ಕೆ ಮೇಲ್ನೋಟಕ್ಕೆ ಕವರಪ್ ಯಾಕೆ? ಅವ್ರನ್ನ ನೋಡಕ್ ಹೋಗಿದ್ವಿ, ಕುಶಲೋಪರಿ ವಿಚಾರ ಮಾಡಕ್ ಹೋಗಿದ್ವಿ, ಈ ಕವರಪ್ ಏನಕ್ಕೆ? ಕುಶಲೋಪರಿ ಮಾಡಬಾರ್ದ, ಸ್ನೇಹ ವಿಶ್ವಾಸ ತೋರಿಸಬಾರ್ದ? ಮಾಡಿ ಸ್ನೇಹ ವಿಶ್ವಾಸ ಈಗ ಒಂದು ಈಗ ಅವರು BJP ನಾಯಕರು, ನಾನು ನಿವೃತ್ತಿ ಆಗಿದ್ದೇನೆ, ನಾನು ಯಾವ ಪಕ್ಷಕ್ಕೂ ಸೇರಿಲ್ಲ, ನಾನು ನ್ಯೂಟ್ರಲ್ ಇದ್ದೇನೆ, ಯಾರು ಪರ ಯಾರು ವಿರೋಧ ಇಲ್ಲ ಅಂತ ಅವರು ಸ್ಪಷ್ಟವಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿದಾಗ, ಮನೆ ಸಿದ್ದರಾಮಯ್ಯನವ್ರಿಗಿಂತ ಒಳ್ಳೆ ಸ್ನೇಹಿತರು ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಕರ್ನಾಟಕದಲ್ಲಿ ನೀವು ತೋರಿಸ್ಬಿಡಿ. ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಸಿದ್ದರಾಮಯ್ಯನಿಗಿಂತ ಯಾರಾದರೂ ಒಳ್ಳೆ ಸ್ನೇಹಿತರಿದ್ದಾರಾ? ಬೇರೆ ಬೇರೆ ಪಕ್ಷದಲ್ಲಿದ್ದಾಗ ಪರಸ್ಪರ ನಾವು ಇದ್ದೇ ಇರ್ತದೆ, ಪೈಪೋಟಿ ಇದ್ದೇ ಇರ್ತದೆ. ಆದರೆ ಪರಸ್ಪರ ಗೌರವ ಅಂತೂ ಕೊಡಲೇಬೇಕು ಯಾವುದೇ ಪಕ್ಷದಲ್ಲಿದ್ದವ್ರಿಗೆ. ಇವಾಗ ಖಂಡಿತವಾಗಿ ಅವ್ರು ಹೋಗಿರೋದು ತುಂಬ ಸ್ವಾಗತಾರ್ಹ ವಿಷಯ. ಆಮೇಲೆ ಅಲ್ಲಿನ ಹಳೆಯ ಸ್ನೇಹಿತರಿದ್ದಾರೆ ಎಲ್ಲರೂ, ಯಾರು ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿಗಳು, ಸಿದ್ದರಾಮಯ್ಯ ಅಭಿಮಾನಿಗಳು ಒಟ್ಟಾಗಿ ಕೆಲಸ ಮಾಡ್ತಾಯಿದ್ರು, ಅವ್ರಿಗೆ ಒಟ್ಟಾಗಿ ಕೆಲಸ ಮಾಡ್ತಾರೆ, ಮಾಡಲಿ, ಒಳ್ಳೇದಲ್ವ? ಛಲವಾದಿ ನಾರಾಯಣಸ್ವಾಮಿ ಅವರೇ, ನೀವು ಎಲ್ಲ ಒಂದಾಗಬಹುದು ಅನ್ನೋದಾದರೆ, ನೀವು ಚುನಾವಣೆ ಸಂದರ್ಭದಲ್ಲಿ ಶತ್ರುಗಳೆಲ್ಲ ಮಿತ್ರರಾಗ್ಬೋದು ಅನ್ನೋದಾದರೆ, ವೈ ನಾಟ್ ಸಿದ್ದರಾಮಯ್ಯನವರು, ಶ್ರೀನಿವಾಸ್ ಪ್ರಸಾದ್ ಅವರು? ಯಾವ ಶತ್ರುಗಳು, ಯಾವ ಮಿತ್ರರಾಗಿದ್ದಾರೆ? CP ಯೋಗೇಶ್ವರು, ಕುಮಾರಸ್ವಾಮಿ ಅವರು, ಸುಮಲತಾ ಅವರು, ಕುಮಾರಸ್ವಾಮಿ ಅವರು, ಅವರಿಬ್ಬರು ಕೂಡ ಅವರ ಪಕ್ಷದಲ್ಲಿದ್ದವರಲ್ಲ. ಯಾರ ಪಕ್ಷದಲ್ಲಿ? ಜನತಾದಳದಲ್ಲಿದ್ದವರಲ್ಲ. ಓಕೆ, ಆ ಪಕ್ಷವನ್ನ ಬಿಟ್ಟು ಬಂದು ಮತ್ತೆ ಹೋಗಿಲ್ಲ ಅವರು. ಅಲ್ಲಲ್ಲಿ ಈ ರೀತಿಯ ಚುನಾವಣೆಗಳನ್ನು ಎದುರಿಸ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಅವರು ಯಾವ ಪಾರ್ಟಿಯಲ್ಲೂ ಇಲ್ಲ. ಇದೆ, ನಾನು ಅದನ್ನು ಹೇಳ್ತೇನೆ. ಯಾವ ಪಾರ್ಟಿಯಲ್ಲಿ ಇಲ್ವಾ? ನಿಮ್ಮ ಪಾರ್ಟಿಯಲ್ಲಿ ಇದ್ದಾರೆ, ಬಟ್ ರಾಜಕೀಯದಿಂದ ನಿವೃತ್ತಿ ತಗೊಂಡಿದ್ದಾರೆ. ನಿವೃತ್ತಿ ಯಾವತ್ತು? ಈಗ ನಮ್ಮ MP ಅವರು ಇನ್ನೂ MP ಇದ್ದಾರೆ. ನಿವೃತ್ತಿ ಆದಮೇಲೆ ಆಮೇಲೆ ಮಾತು. ಓಕೆ, ಆಮೇಲೆ ಯಾರು ಸ್ವತಂತ್ರ? ನಿಮ್ಮ ಗೆಳೆತನ, ನಿಮ್ಮ ಬಾಂಧವ್ಯ, ನಿಮ್ಮ ಕುಶಲೋಪರಿಗಳು ಓಕೆ ಅಲ್ಲ, ಕುಶಲೋಪರಿ ಅಲ್ಲ, ಮಿತ್ರತ್ವ ಆಗೋದು ಒಳ್ಳೆಯದು, ಅವ್ರದ್ದು ಆಗಬಾರದು. ಒಂದು ಹೇಳ್ತೇನೆ, 2006ರಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದರು. ಸೋಲ್ತಾರೆ ಅಂತಕ್ಕಂಥ. ಸೆಕೆಂಡ್, JDSನಿಂದ ಶ್ವೇತಾ ಯಾದವ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಸೋಲ್ತಾರೆ ಅಂತಕ್ಕಂಥ ಆವತ್ತೊಂದು ದಿವಸ ವಿಷಯ ಇತ್ತು. ಇಡೀ ಕಾಂಗ್ರೆಸ್ಸು ಒಗ್ಗೂಡಿ ಗೆಲ್ಲಿಸಲೇಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರು. ಆದರೂ ಆಗಲ್ಲ ಅಂತ ಪರಿಸ್ಥಿತಿ ಬಂದಾಗ, ರಿಪೋರ್ಟ್ ಬಂದಾಗ, ಕೈಕಾಲು ಕಟ್ಟಿ ಅವರನ್ನು ಅನಾರೋಗ್ಯ ಇದ್ದರೂ ಕೂಡ ಆವತ್ತೊಂದು ದಿವಸ ಕರ್ಕೊಂಡು ಬಂದರು ಹೋಗಿ. ಇಷ್ಟೆಲ್ಲ ಮಾಡಿದ್ರು ಅವ್ರಿಗೆ ವ್ಯಕ್ತಿತ್ವಕ್ಕೆ ಬೆಲೆ ಇದೆಯಲ್ಲಿ ಅಂತ ಈಗ ಅನಿಸಿದೆ ತಾನೆ. ಗೆದ್ದಿದ್ದೆಷ್ಟರಲ್ಲಿ? 257 ಓಟ್ನಲ್ಲಿ. ಅವ್ರು ಅವತ್ತು ಬಂದಿರಲಿಲ್ಲ ಅಂತಂದಿದ್ರೆ ಸಿದ್ದರಾಮಯ್ಯನವ್ರು ಗೆಲ್ಲಕ್ಕಾಗಿರೋದಾ? ಓಕೆ, ಅವತ್ತು ಗೆಲ್ಲಿಸಿದ್ದಾರು ಶ್ರೀನಿವಾಸ್ ಪ್ರಸಾದ್ ಅಂತ ಆಯಿತು ಸಿದ್ದರಾಮಯ್ಯನವ್ರನ್ನ. ಅದೇ ನೀವು ರಾತ್ರೋರಾತ್ರಿ ಅಂಬರೀಷ್ ಅವ್ರನ್ನ, ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ರಾತ್ರೋರಾತ್ರಿ ಕ್ಯಾಬಿನೆಟ್ಟಿಂದ ತೆಗೆದು ಬಿಸಾಕಿದ್ರಲ್ಲ, ಏನು ಹೇಳಿದೆ ಮಾಡಿದೆ. ಆವತ್ತು ಅವ್ರಿಗೆ ಬೇಸರ ಆಯಿತು. ಬೇಸರ ಆದಾಗ ನಮಗೆ ಹೇಳಿದ್ದಿದ್ರೂ ಸಾಕಾಗಿತ್ತು, ನಾನು ನಿವೃತ್ತಿ ಆಗ್ತಿದ್ದೆ, ಆದರೆ ಇದಕ್ಕೆ ಉತ್ತರ ಕೊಡ್ತೀನಿ ನಾನು ಅಂತಂದರು. ಚಾಮುಂಡೇಶ್ವರಿಯಲ್ಲಿ ಪ್ಲ್ಯಾನ್ ಮಾಡಿ ಏನಾಯಿತು? ಸೋತ್ರ. ಆ ಸೋಲಿಗೆ ಮತ್ತು ಅವ್ರ ಗೆಲುವಿಗೆ ಯಾರು ಕಾರಣರು ಅಂತೇಳಿ ಸಿದ್ದರಾಮಯ್ಯನವ್ರು ಹೇಳಬೇಕು.
ಇದು ಒಂದು ವಿಷಯ. ಈ ಹೊರಗಡೆ ಹೋದ್ಮೇಲೆ ಈ ಸಿದ್ದರಾಮಯ್ಯನವ್ರನ್ನ ಆಡಬಾರದ ಮಾತುಗಳು ಯಾವುದೂ ಉಳಿದೇ ಇಲ್ಲ. ಪ್ರಸಾದ್ ಅವರು ನಾನು ಅನ್ಕೊಂಡಿದ್ದೆ ಈ ಜನ್ಮದಲ್ಲಿ ಅವರ ಮುಖಾಮುಖಿ ಆಗಲ್ಲ ಅಂತ. ಕಮಾನ್ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಅಲ್ಲಲ್ಲ ಇರಲಿ, ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಬಿಜೆಪಿ ನಾಯಕರುಗಳಾಗಿರುವಂತ ಮಾತುಗಳೇನು, ಅಲ್ಲಲ್ಲ ಅವರಿಬ್ಬರು ದೇವೇಗೌಡರ ವಿಚಾರದಲ್ಲಿ, ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಬಿಜೆಪಿ ನಾಯಕರುಗಳಾಗಿರುವಂತ ಪ್ರಸಾದ್ ಅವರ ವಿಚಾರದಲ್ಲಿ ಪ್ರಸಾದ್ ಅವರು ಸ್ವಾಭಿಮಾನಿ, ಇವತ್ತು ಅವರು ಸ್ವಾಭಿಮಾನಿಯಾಗಿ ಉಳ್ಕೊಂಡಿದ್ದಾರೆ. ಪ್ರಸಾದ್ ಅವರು ಅವ್ರ ಮನೆಗೆ ಹೋಗಿದ್ದು ಅವರಿಗೆ ಅನ್ಯಾಯ ಮಾಡಿದ್ದು ಅಲ್ಲ, ಇಂಡೈರೆಕ್ಟ್ ಜೆಡಿಎಸ್ ನವರುಗಳು ಡೈರೆಕ್ಟ್ ಇಂಡೈರೆಕ್ಟ್ ಪ್ರಶ್ನೆ ಅಲ್ಲ, ವಿಷಯ ಅಷ್ಟೇ. ಏನು ಇವತ್ತೊಂದು ದಿವಸ ಪ್ರಸಾದ್ ಅವರು ಹೇಳಿದ್ರು, ಯಾವುದೇ ಕಾರಣಕ್ಕೆ ಅವ್ರಿಗಾಗಿದ್ದ ಅನ್ಯಾಯಕ್ಕೆ ಅವರು ಕೊಟ್ಟ ಮಾತುಗಳಿಗೆ ಇವತ್ತು ಸಿದ್ದರಾಮಯ್ಯನವರು ಅವ್ರನ್ನ ಭೇಟಿಯಾಗುವ ಅವಶ್ಯಕತೆ ಇರಲಿಲ್ಲ. ಇದು ಚುನಾವಣೆಯ ತಂತ್ರ, ಅದು ಬೇರೆ ವಿಷಯ. ಅದು ಭಯ ಶುರುವಾಗಿದೆ ಬಿಜೆಪಿಗೆ, ಭಯದ ಮೈತ್ರಿಗೆ ಭಯ ಶುರುವಾಗಿದೆ ಸಿದ್ದರಾಮಯ್ಯ ಅವರು ಭೇಟಿ ಆಗಿದ್ದಕ್ಕೆ. ಅಲ್ಲ, ಭೇಟಿ ಆದ ತಕ್ಷಣನೇ ಕೋಟೆ ಮುಳುಗೋದಿಲ್ಲ, ಗೊತ್ತಾಯ್ತಾ? ಭೇಟಿ ಆದಾಗ ವಿರೋಧ ಪಕ್ಷದ ನೋಡಿ, ಈಗ ಅವ್ರು ಏನ್ ಹೇಳಿದ್ರು, ಅವ್ರು ಹೇಳಿದ್ದು ಇಷ್ಟೇ, ನಾನು ರಿಟೈರ್ ಆಗ್ತೀನಿ ಅಂತ ಹೇಳಿ ಆಗಿದೆ. ನನ್ನನ್ನು ಬಂದು ನನ್ನ ಮನೆಗೆ ಬಂದು ಅವರು ಯಾರೇ ಒಬ್ಬ ವ್ಯಕ್ತಿ ಬಂದಾಗ ನಾನು ಗೌರವಿಸೋದು ನನ್ನ ಅದನ್ನು ನಾನು ಮಾಡಿದ್ದೀನಿ ಅಂತ. ಆದರೆ ನಮ್ಮ ಊರ ಕಡೆ ಒಂದು ಗಾದೆ ಹೇಳ್ತಾರೆ, ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ. ಹಾಗೆ ಇವತ್ತ್ಯಾರು ಮೂರು ಬಿಟ್ಟವ್ರು ಅವ್ರ ಮನೆಗೆ ಹೋಗಿದ್ದು, ಕುಮಾರಸ್ವಾಮಿ ಅಂದ್ಬಿಟ್ರ ನೀವು, ಗೊತ್ತಾಯ್ತಾ? ಅವ್ರ ಮನೆಗೆ ಹೋಗಿದ್ದು ನೋಡ್ರಿ. ಯಾವ್ಯಾವ್ದಕ್ಕೂ ಎಲ್ಲ ಫಾರ್ಮುಲಾ ಒಂದೇನೆ, ಒಬ್ರಿಗೊಂದು ನೀವ್ ಹೇಳ್ಕೊಳ್ಳಿ. ನಿಮ್ಮ ಭಾಷೆ ನಾನು ಗಾದೆ ಮಾತು ಹೇಳಿದಪ್ಪ, ನನ್ನ ಭಾಷೆ ಅಲ್ಲ. ಅದೇ ಆ ಗಾತೆನೆ ನೀವೆಲ್ಲೂ ಅಪ್ಲೈ ಮಾಡ್ತೀರ ಅನ್ನೋದು. ಇವತ್ತು ಅವ್ರು ಹೋದ್ರು, ಆದ್ರೆ ಶ್ರೀನಿವಾಸ್ ಪ್ರಸಾದ್ ಅವ್ರ ಗೌರವವನ್ನು ಅವ್ರು ಉಳಿಸ್ಕೊಂಡ್ರು. ಯಾಕಂತಂದ್ರೆ ಯಾವುದೇ ಕಾರಣಕ್ಕೂ ಅವರು ಇನ್ನೊಬ್ಬರ ಮನೆ ಬಾಗಿಲಿಗೆ ಅವ್ರು ಹೋಗ್ಲಿಲ್ಲ. ಇನ್ನೂ ಒಂದು ಗಾದೆ ಇದೆ, ಕೆಲಸ ಆಗ್ಬೇಕಂದ್ರೆ ಕತ್ತೆ ಕಾಲು ಹಿಡಿಬೇಕು ಅಂತೇಳಿ. ಹಿಡಿದ್ರಲ್ಲ ಈಗ ನಿಮ್ ಪಕ್ಷದಲ್ಲಿ ಮೈತ್ರಿಯಲ್ಲಿರೋರು ಹೋಗಿ ಹಿಡ್ಕೊಂಡ್ರ. ಸಿದ್ದರಾಮಯ್ಯನೇ, ಅದು ಹಂಗೇನೆ. ಸಿದ್ದರಾಮಯ್ಯ ಹೋಗಿದ್ದೇನೆ, ಸಿದ್ದರಾಮಯ್ಯನವ್ರಿಗೆ 28 ಸೀಟ್ ಗೆಲ್ಲೋದು ಅವಶ್ಯಕತೆ ಇಲ್ಲ ಅವ್ರಿಗೆ ಚಾಮರಾಜನಗರ ಒಂದು ಗೆದ್ರೆ ನಾನು ಸೇಫ್ ಅಂತ. ಯಾಕಂದ್ರೆ ಅವ್ರು ಹೇಳ್ಕೊಂಡಿದಾರಲ್ಲ, ನನ್ಗೆ 60,000 ನನ್ನ ಕ್ಷೇತ್ರದಲ್ಲಿ ನೀವು ಮೆಜಾರಿಟಿ ಕೊಟ್ಬಿಟ್ರೆ ನನ್ನನ್ನು ಯಾರು ಮುಟ್ಟಕ್ಕಾಗೋದಿಲ್ಲ ಅಂತ ಹೇಳ್ಕೊಂಡಿದಾರಲ್ಲ. ಅವೆಲ್ಲ ಈ ನಾಟಕ ಇದು ಅಷ್ಟೇನೆ. ಅದನ್ನ ನಟರಾಜ್ ಗೌಡ್ರ ಹತ್ರ ಕೇಳ್ತೀನಿ. ಏನು ಮೇಡಮ್ ಸಮಾಚಾರ, ನಿಮ್ಮಲ್ಲಿ ಶತ್ರುತ್ವ ಎಲ್ಲ ಕಳ್ಕೊಂಡ್ಬಿಟ್ಟು ಮಿತ್ರತ್ವವನ್ನು ಮಾಡ್ಕೊಂಡಿರೋ ಕುಮಾರಸ್ವಾಮಿ ಅವರು ಓಕೆ, ಬಟ್ ಇಲ್ಲ ಆದ ತಕ್ಷಣ ಮುಗಿಬೀಳ್ತಾ ಇದ್ದಾರೆ ಮೈತ್ರಿ ಪಕ್ಷದವರು. ಅಲ್ಲ, ಈಗ ಫಸ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು, ಜನರಿಗೂ ಗೊತ್ತಿರೋಂಥ ವಿಚಾರ ಏನು ಅಂತಂದರೆ, ರಾಜಕೀಯದಲ್ಲಿ ಯಾರು ಯಾರಿಗೂ ಮಿತ್ರರಲ್ಲ, ಯಾರು ಯಾರಿಗೂ ಶತ್ರುಗಳಲ್ಲ ಅಂತ. ದಿಸ್ ಇಸ್ ಅ ಕಾಮನ್ ಥಿಂಗ್. ಎಲೆಕ್ಷನ್ ಪರ್ವ ಅಂದಾಗ ಜಂಪಿಂಗ್ ಸ್ಟಾರ್ಸು ಇರ್ತಾರೆ, ಮೀಟಿಂಗ್ ಸ್ಟಾರ್ಸು ಇರ್ತಾರೆ, ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸರ್ವೇ ಸಾಮಾನ್ಯ ಎಲೆಕ್ಷನ್ ಟೈಮಲ್ಲಿ ಎಲ್ಲರಿಗೂ ಹಳೆ ದೋಸ್ತಿ ನೆನಪಾಗೋದು ಸಹಜ. ಬಟ್ ಕುಮಾರಸ್ವಾಮಿ ಅವ್ರ ವಿಚಾರದಲ್ಲಿ ನಟರಾಜ್ ಗೌಡರು ಹೇಳ್ತಾ ಇದ್ದಿದ್ದು ಒಂದು ಮಾತು, ಅದು ಸರಿನಾ ಇದು ಸರಿನಾ ಅಂತ ಕೇಳ್ತಾ ಇದ್ರು. ನಿಮ್ಮ ಸ್ವಪಕ್ಷದಲ್ಲಿ ಯಾರು ಯಾರಿಗೆ ಏನು ಮಾಡಿದ್ರಿ, ಅವರು ಇನ್ನೊಬ್ಬರ ಮನೆಗೆ ಹೋಗಿ ದ್ವೇಷ ರಾಜಕಾರಣ ಮಾಡ್ಕೊಂಡು ಬಂದು ಅವ್ರನ್ನ ಬೆಳೆಯಕ್ಕೆ ಬಿಡ್ದಂಗೆ ಅವ್ರನ್ನ ಪಕ್ಷ ಬಿಡಿಸಿ ಇನ್ನೊಂದು ಪಕ್ಷಕ್ಕೆ ಹೋದ್ಮೇಲೆ ನೀವು ಹೋಗಿ ಭೇಟಿ ಮಾಡೋದಕ್ಕೂ ಒಬ್ಬ ಎದುರಾಳಿ ಅಭ್ಯರ್ಥಿ ಬಗ್ಗೆ ಮಾತಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಸೊ ಸುಮಲತಾ ಆ್ಯಂಡ್ ಕುಮಾರಣ್ಣ ಅವ್ರ ನಡುವೆ ಇರೋಂಥದ್ದು ಅಷ್ಟೇ. ಅದು ಬಿಟ್ಟು ಬೇರೆ ಯಾವತ್ತೂ ನಾವು ದ್ವೇಷ ರಾಜಕಾರಣ ಸುಮಲತಾ ಅವ್ರ ಬಗ್ಗೆ ನಾವು ಮಾಡಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ಉದಾಹರಣೆ ಕೊಡ್ಬೋದು. ಡಿ ಕೆ ಶಿವಕುಮಾರ್ ಅವ್ರ ಜೊತೆನೇ ಇದ್ದಾರೆ, ಅವ್ರ ಪಕ್ಷದಲ್ಲೇ ಇದ್ದಾರೆ, ಅವ್ರನ್ನ ಬೆಳೆಯಕ್ಕೆ ಬಿಡ್ತಾ ಇಲ್ಲ. ನಾವು ನೋಡ್ತಾ ಇದೀವಿ, ಇದನ್ನ ನೋಡ್ತಾ ಇದೀವಿ. ನಟರಾಜ್ ಗೌಡ್ರಿಗೆ ಇದು ಕಾಮಿಡಿ ಅನ್ನಿಸ್ಬೋದು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಏನ್ ಮಾಡಿದ್ರು, ಎಷ್ಟು ರಾಜ್ಯದಿಂದ ದೂರ ಇಟ್ರು ಅನ್ನೋದು ನಾವು ನೋಡ್ತಾ ಇದೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಅಂಬರೀಷ್ ಅವ್ರದ್ದು ಒಂದು ವಿಷಯ ಇದು ಕರ್ನಾಟಕದ ಜನಕ್ಕೆ ಗೊತ್ತಿತ್ತು. ಯಾಕೆಂತಂದರೆ ಒಂದೊಂದು ರೆಕಾರ್ಡಿಂಗ್ ವೈರಲ್ ಆಗಿತ್ತು ಅವ್ರದ್ದು, ಫೋನ್ ಟಿಪ್. ಸೊ ನೀವು ಆ ವೈರಲ್ ವಿಡಿಯೋದಲ್ಲಿ ನೀವು ರೆಕಾರ್ಡಿಂಗಲ್ಲಿ ಕೇಳಿಸ್ಕೊಂಡ್ರೆ ಸಿದ್ದರಾಮಯ್ಯ ಅವರು ಯಾವ ಲೆವೆಲ್ಗೆ ಅಂಬರೀಷ್ ಅವ್ರನ್ನ ಇಗ್ನೋರ್ ಮಾಡಿ ಪಕ್ಷದಿಂದ ದೂರ ಉಳಿಯೋ ಥರ ಮಾಡಿದ್ರು ಅನ್ನೋದನ್ನು ನಾವು ನೋಡ್ಬೋದು. ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಭೇಟಿ ಮಾಡಿರೋದು ಅವ್ರಿಗೆ ಕಾರ್ಯವಾಸಿ ಕತ್ತೆ ಕಾಲು ಅನ್ನೋ ಥರ, ಎಲ್ಲೆಲ್ಲಿ ನನಗೆ ಸಾಧ್ಯನೋ ಎಲ್ಲೆಲ್ಲಿ ನನಗೆ ಬಗ್ಗಕ್ಕೆ ಸಾಧ್ಯನೋ ಅಷ್ಟು ಬಗ್ಬಿಡೋಣ ಈ ಸಲ. ಯಾಕೆಂದರೆ CM ಗಾದಿ ಅನ್ನೋದು ಇದೆಯಲ್ಲ, ಅದು ಎಲ್ಲರಿಗೂ ಒಲಿಯಲ್ಲ. ತುಂಬ ಕಷ್ಟಪಟ್ಟು ಸಿಕ್ಕಿದೆ, ಜನರಿಗೆ ಬಿಟ್ಟಿ ಭಾಗ್ಯ ಕೊಟ್ಟು ತಗೊಂಡಿದ್ದಾರೆ. ಅದನ್ನು ಉಳಿಸ್ಕೋಬೇಕು ಅಂತಂದರೆ ಇವತ್ತು ಯಾರ ಕಾಲಕ್ಕೆ ಬೇಕಾದ್ರೂ ಸಿದ್ದರಾಮಯ್ಯ ಅವ್ರು ಬೀಳಕ್ಕೆ ರೆಡಿಯಾಗಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರು 7 ವರ್ಷದ ಬಳಿಕ ಎಲೆಕ್ಷನ್ ಟೈಮಲ್ಲೇ ಆರೋಗ್ಯ ವಿಚಾರಿಸೋಂಥದ್ದು ಏನಿತ್ತು?
ದಿಸ್ ಇಸ್ ಆಲ್ಸೋ ಒನ್ ಪಾಯಿಂಟ್. ಆಮೇಲೆ ಅಲ್ಲ, ಒನ್ ಮೋರ್ ಥಿಂಗ್, ಆಕ್ಚುಲಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ, ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ಶ್ರೀನಿವಾಸ್ ಪ್ರಸಾದ್ ಅವರೇ ಅವ್ರನ್ನ ಸಪೋರ್ಟ್ ಮಾಡಿ ಗೆಲ್ಸಿದ್ದವ್ರೆ. ಆದ್ರೆ ಸಿದ್ದರಾಮಯ್ಯ ಅವ್ರು ಏನ್ ಮಾಡಿದ್ರೆ ಹೇಳಿ, ಅವ್ರದ್ದೊಂದು ಹಳೇ ಚಾಳಿ ಇದೆ, ಎಲ್ಲಿ ಹೋಗ್ತೀವಿ ಅಲ್ಲೇ ಗುಂಡಿ ತೋಡಿ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರನ್ನ ಆ ಗುಂಡಿಗೆ ತಳ್ಳೋ ಅಂತ ಒಂದು ಚಾಳಿ ಇದೆ. ಅದನ್ನ ಸಿದ್ದರಾಮಯ್ಯ ಅವರು ಶ್ರೀನಿವಾಸ್ ಪ್ರಸಾದ್ ಅವರು ಮಾಡಿ. ಒಂದ್ ಪಾಯಿಂಟಿಗೆ ಫಸ್ಟ್ ಇಲ್ಲಿ ಬನ್ನಿ. ಇದು ಅವರ ಕುರ್ಚಿಯನ್ನ ಉಳಿಸಿಕೊಳ್ಳೋಕೋಸ್ಕರ ಶ್ರೀನಿವಾಸ್ ಪ್ರಸಾದ್ ಅವರ ಕಾಲಿಗೆ ಹೋಗಿ ಬೀಳ್ತಾ ಇರೋ ಕೆಲಸ ಅಂತ ಬಿಜೆಪಿ ಅವರು ಹೇಳ್ತಾರೆ. ಇನ್ನೊಂದು, ಯಾರನ್ನ ಮುಂದೆ ಬೆಳೆಯಕ್ ನೋಡ್ತಾರ ಅವ್ರು ಗುಂಡಿ ತೋಡಿದ್ರೆ ಅಲ್ಲೇ ಹಾಕ್ಬಿಡ್ತಾರೆ ಅನ್ನೋದು ಶ್ವೇತಾ ಯಾದವ್ ಅವರ ಮಾತು. ಈಗ BJP JDS ಇವರಿಬ್ಬರ ಈ ಮಾತುಗಳು ಏನು ತೋರಿಸ್ತಾ ಇದೆ ಅಂದರೆ, ಎಷ್ಟು ಭಯ ಬಂದಿದೆ, ಎಷ್ಟು ನಡುಕ ಬಂದಿದೆ, ಸೋಲಿನ ಭೀತಿ ಹೆಂಗೆ ಕಾಡ್ತಾ ಇದೆ ಅವ್ರಿಗೆ ಅನ್ನೋದು ಸ್ಪಷ್ಟವಾಗಿ ಅವ್ರ ಮಾತುಗಳು ಕಾಣ್ತದೆ. ಸಿದ್ದರಾಮಯ್ಯನವರು ಹೋಗಿದ್ದಾರೆ, ಹೌದು, ಪ್ರತಿಯೊಬ್ಬ ಮತದಾರನೂ ಭಾಳ ಇಂಪಾರ್ಟೆಂಟು. ಸಾರಿ, ಹೋಲ್ಡ್ ಮಾಡ್ತಾ ಇದ್ದೀನಿ. ಅವರಿಗೆ ಆ ಮಾತುಗಳಿಂದ ಸೋಲಿನ ಭೀತಿ ಕಾಣಿಸ್ತಾ ಇದೆ ಅಂತಂದ್ರೆ, ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಅವ್ರ ಮನೆಗೆ ಹೋಗ್ತಾ ಇರೋದು ಸೋಲಿನ ಭೀತಿಯಿಂದ ಹೋಗ್ತಾ ಇದಾರೆ ಅಂತ ಅನ್ಸಲ್ವಾ? ಇಲ್ಲ ಕೇಳಿ, ನಮ್ಮ ಎಲ್ಲಾ ಓಟ್ಗಳು, ನಮ್ಗೆ ಎಲ್ಲಾ ನಾಯಕರುಗಳು, ನಮ್ಮ ಎಲ್ಲಾ ಮತದಾರರು, ಕಾರ್ಯಕರ್ತರು ಎಲ್ಲ ನಮ್ಮ ಜೊತೆ ಇದ್ದು, JDS ನ ಕಾರ್ಯಕರ್ತರು ತಂಡೋಪತಂಡವಾಗಿ ಬಂದು ನಮ್ಗೆ ಸೇರಿದ್ರು ಕೂಡ ಇನ್ನೂ ನಮ್ಗೆ ಅವಕಾಶಗಳು ಚುನಾವಣೆಯಲ್ಲಿ ಇರೋದ್ರಿಂದ ನಾವು ಎಲ್ಲರನ್ನೂ ಮೀಟ್ ಮಾಡ್ತೀವಿ, ಎಲ್ಲರ ಸಲಹೆ ಸಹಕಾರವನ್ನು ತೆಗೆದುಕೊಂತೀವಿ. ಈಗ BJPಗೆ ಆಗಿರೋದು ಏನು ಭಯ ಅಂದರೆ, ಮುಂಚೆನೇ ಸೋಲ್ತಾರೆ, ಇನ್ನು ಶ್ರೀನಿವಾಸ್ ಪ್ರಸಾದ್ ಅವರು ಕೈಗೊಳ್ಳಂಗೆ ಬರೋಲ್ಲಪ್ಪ. ಈಗ ನಿವೃತ್ತಿ ತಗೊಂಡಿದ್ಮೇಲೆ ಇವ್ರು ಯಾರು ಅವ್ರನ್ನ ಮೂಸು ನೋಡಿ ತಿರುಗು ನೋಡಿಲ್ಲ ಅವ್ರ ಕಡೆ. ಈಗ ಅವ್ರ ಕುಟುಂಬದವ್ರಿಗೆ ಟಿಕೆಟ್ ಕೇಳ್ತಾ ಇದ್ರು, ಕೊಡೋದಿರಲಿ, ಅವ್ರ ಕಡೆ ಗಮನನೂ ತಿರುಗಿಸು ನೋಡಿಲ್ಲ. ಇವಾಗ ಸಿದ್ದರಾಮಯ್ಯನವ್ರು ಹೋಗಿರೋದು ಇವ್ರಿಗೆ ಭಯ ತಂದಿದೆ. ಇವ್ರೇನು ಫಾರ್ಮುಲಾ ಹೇಳ್ತಾ ಇದ್ದಾರೆ, ಕಾರ್ಯವಾಸಿ ಕತ್ತೆ ಕಾಲಿಡಿ, ಆಮೇಲೆ ಈ ಥರ ಗಾದೆಗಳೇನು ಹೇಳ್ತಾ ಇದ್ದಾರೆ. ಈಗ ಮೂರು ಬಿಟ್ಟು ಊರು ದೊಡ್ಡವರು. ಕುಮಾರಸ್ವಾಮಿ ಅವ್ರಿಗೆ ಏನು ಹೇಳ್ತೀರಿ? ಆಗಿದ್ರೆ ಏನು ಜಿದ್ದಾಜಿದ್ದು, ಸುಮಲತಾ ಅವ್ರಿಗೂ ಕುಮಾರಸ್ವಾಮಿ ಅವ್ರಿಗೂ ಬಹಳ ಜಿದ್ದಾಜಿದ್ದು. ಒಂದ್ ನಿಮಿಷ ಬ್ರದರ್, ಒಂದ್ ನಿಮಿಷ. ನಾನು ಅದನ್ನ ಆ ರೀತಿ ಹೇಳಕ್ ಹೋಗಲ್ಲ. ಚುನಾವಣೆಗಳಲ್ಲಿ ಎದುರಾಳಿಗಳಾಗಿ ಮಾತನಾಡಿರೋದು ಬೇರೆ, ಒಂದೇ ಪಕ್ಷದಿಂದ ಆಚೆ ಹೋಗಿರೋರಿಗೆ ಮಾತನಾಡಿರೋ ವಿಚಾರಗಳು ಬೇರೆ. ಅವ್ರಿಗೆ ಬೇಕಾದಂತಹ ಗೋಲ್ ಪೋಸ್ಟ್ ನ ಇಷ್ಟ ಬಂದ ಕಡೆ ಇಟ್ಕೊಳ್ಳಿ ಸಾಧ್ಯ ಆಗೋದಿಲ್ಲ. ಫಾರ್ಮುಲಾ. ನಾನು ಅವ್ರು ಒಂದ್ ಮಾತು ಚೆನ್ನಾಗಿ ಹೇಳಿದ್ರು, ಏನಂದ್ರೆ ಚುನಾವಣೆಗಳಲ್ಲಿ ಕೆಲಸದಲ್ಲಿ ಈ ಕಡೆ ಹೋಗ್ತಾರೆ, ಆ ಕಡೆ ಬರ್ತಾರೆ, ಸರ್ವೇ ಸಾಮಾನ್ಯ, ಒಬ್ರನ್ನೊಬ್ರು ಮೀಟ್ ಮಾಡ್ತಾರೆ, ಯಾರು ಪರ್ಮನೆಂಟ್ ಶತ್ರುಗಳಲ್ಲ, ಪರ್ಮನೆಂಟ್ ಮಿತ್ರಗಳು ಅಂತ ಒಂದು ಮಾತಿದ್ರು. ಅದನ್ನು ಅಗ್ರಿ ಮಾಡ್ತೀನಿ. ಆದರೆ ಮಿಕ್ಕಿದ ಉಳಿದಂತೆ ಈಗ CP ಯೋಗೇಶ್ವರು ತಮ್ಮ ಮನೆಯನ್ನು ಅಡ ಇಟ್ಟು 9 ಕೋಟಿ ಸಾಲ ತಗೊಂಬಂದು ಕುಮಾರಸ್ವಾಮಿ ಸರ್ಕಾರವನ್ನು ಬೀಳಿಸಿದ್ದು ಅಂತ ಆರೋಪ ಮಾಡಿದ್ದರು ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದು. ಆ ಹೇಳಿಕೆ BJP ನಾಯಕರ ಬಗ್ಗೆ ಹೇಳಿದ್ದು ಕರೆಕ್ಟಾ? ಈಗ ಕುಮಾರಸ್ವಾಮಿಯವರು ಮತ್ತು CP ಯೋಗೇಶ್ವರು ಎಲ್ಲಿದ್ದಾರೆ? ಒಟ್ಟಿಗೆ ಗಲಸ್ಯ ಕಂಠಸ್ಯ ಇವಾಗ ಇಲ್ವಾ? ಆಗ್ಲಿ, ನಮ್ಗೆ ಅದ್ರ ಬಗ್ಗೆ ನನಗೆ ತಕರಾರಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಮ್ಗೆ ಅದಕ್ಕೆ ತಕರಾರಿಲ್ಲ. CP ಯೋಗೇಶ್ವರ್ ಇನ್ನೊಂದು ಮಾತಾಡಿದ್ರು, ಯಾವಾಗಲೂ ನಮ್ಮ BJPಯವರು JDS ಒಳ ಒಪ್ಪಂದ ಮಾಡ್ಕೋತಿದ್ರು. CP ಯೋಗೇಶ್ವರ್ ಬಹಿರಂಗ ಮಾಡಿದ್ದು, ನಮ್ಗೆ ಅದು ತಕರಾರಿಲ್ಲ. ನಿಮ್ಮ ನಾಟಕ, ದ್ವಂದ್ವ ನೀತಿ, ಡೋಂಗಿತನ ಬಹಿರಂಗ ಆಗತ್ತೆ. ನೀವು ಒಂದು ಕಡೆ ನಾವು ಸಿದ್ದರಾಮಯ್ಯನವರು ಅಲ್ಲೂ ಹೋಗ್ತಾರೆ, ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿ ಕೆಲಸ ಮಾಡ್ತಾರೆ. ಸುಮಲತಾ ಅವರು ಕೇಳ್ರಿ, ಅವಕಾಶವಾದಿ ಅನ್ನೋದು ಗೊತ್ತಿದೆ. ಯಾಕಂದ್ರೆ ರಾಜ್ಯದ ಹಿತ ಮುಖ್ಯ, ಗೆಲುವು ಮುಖ್ಯ. ಹಂಗಾಗಿ ನಾವು ಎಲ್ಲರನ್ನೂ ನಾವು ವಿಶ್ವಾಸ ತಗೊಂತೀವಿ. BJP ಇವತ್ತು ಒಡೆದ ಮನೆ. JDS ನ ಕಾರ್ಯಕರ್ತರು ಕಾಂಗ್ರೆಸ್ ಪರವಾಗಿ ಬಂದಿದ್ದಾರೆ, ಅಲ್ಲಿ ಯಾರು ಉಳಿದಿಲ್ಲ. 20 ಸೀಟ್ಗಳು ಸೋಲೋ ಭಯ ಅವ್ರಿಗಿದೆ. ಹಂಗಾಗಿ ಪಾಪ ವಿಚಲಿತರಾಗಿದ್ದಾರೆ.